Good morning, students. Today we are in the fourth session of active and passive voice conversion. Today I am going to teach you how imperative sentences can be changed from active to passive voice. First of all, you should understand the structure of imperative sentences. Imperative sentences are sentences which give orders, suggestions, advice, and instruction. Now these imperative sentences begin with the main verb. ಸೊ ನಾನು ಈಗ ನಿಮ್ಮನ್ನು ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಕನ್ವರ್ಷನ್ ಸೆಷನ್ 4ಅಲ್ಲಿ ಪಾಠ ಶುರು ಮಾಡ್ಕೊಂಡಿದ್ದೀನಿ. ನೀವು ಇಂಪರೇಟಿವ್ ಸೆಂಟೆನ್ಸಸನ್ನು ಹೇಗೆ ಆ್ಯಕ್ಟಿವಿಂದ ಪ್ಯಾಸಿವಿಗೆ ಬದಲಾಯಿಸೋದು ಅನ್ನೋದನ್ನು ಈ ಸೆಷನಲ್ಲಿ ಕಲ್ತ್ಕೊಳ್ತಾ ಇದ್ದೀರಾ. ಇಂಪರೇಟಿವ್ ಸೆಂಟೆನ್ಸ್ ಹೇಗಿರುತ್ತೆ ಅಂತ ನೀವು ಫಸ್ಟು ಅರ್ಥ ಮಾಡ್ಕೋಬೇಕು. ಸೊ ಇಂಪರೇಟಿವ್ ಸೆಂಟೆನ್ಸಸ್ಸು ಜನರಿಗೆ ಆರ್ಡರ್ಸ್, ಇನ್ಸ್ಟ್ರಕ್ಷನ್ಸ್, ಡೈರೆಕ್ಷನ್ಸ್, ಅಡ್ವೈಸ್, ಸಜೆಷನ್ ಕೊಡೋದಕ್ಕೆ ಉಪಯೋಗಿಸುವಂಥ ಸೆಂಟೆನ್ಸಸ್ಸು. ಇವು ಹೇಗಿರುತ್ತೆ ಅಂದರೆ ಫಸ್ಟು ಒಂದು ಮೇನ್ ವರ್ಬ್ ಅಂದರೆ ಕ್ರಿಯೆಯನ್ನು ಸೂಚಕ ಪದ, ಆ್ಯಕ್ಷನ್ ವರ್ಡ್ ಇಂದ ಶುರುವಾಗತ್ತೆ. ಇಲ್ಲಿ ಒಂದು ಎಕ್ಸಾಂಪಲನ್ನು ಬರೆದಿದ್ದಾರೆ ನೋಡಿ. ಅಲ್ಲಿ ಗಿವ್ ಎವ್ರಿ ಒನ್ ಫುಡ್ ಆ್ಯಂಡ್ ವಾಟರ್. ಈಗ ಗಿವ್ ಕೊಡು, ಅದು ಆಕ್ಸಿಲರಿ ಅಲ್ಲ, ಮೇನ್ ವರ್ಬ್ ಇನ್ ಇಟ್ಸ್ ರೂಟ್ ಫಾರ್ಮ್, ಇನ್ ಇಟ್ಸ್ ಬೇಸ್ ಫಾರ್ಮ್ ಅಂದರೆ ಅದಕ್ಕೆ ಎಸ್ ಆಗಲಿ, ಇಡಿ ಆಗಲಿ, ING ಆಗಲಿ ಯಾವುದು ಕೂಡ ಸೇರಿರಲ್ಲ ಅಂತ ಮೂಲ ರೂಪವಾದ ಮೇನ್ ವರ್ಬ್ ಆ್ಯಕ್ಷನ್ ವರ್ಡಿಂದ ವಾಕ್ಯ ಶುರುವಾಗತ್ತೆ. ಈಗ ನೋಡಿ, ಗಿವ್ ಎವ್ರಿ ಒನ್ ಫುಡ್ ಆ್ಯಂಡ್ ವಾಟರ್ ಅಂತ ಇದೆಯಲ್ಲ, ಸೊ ಆ ಸೆಂಟೆನ್ಸು. ಸೊ ಇಲ್ಲಿ ಗಿವ್ ಎವ್ರಿ ಒನ್ ಫುಡ್ ಆ್ಯಂಡ್ ವಾಟರ್ ಅಂತಿದೆಯಲ್ಲ, ಈ ಸೆಂಟೆನ್ಸಲ್ಲಿ ಗಿವ್ ಇಂದ ವಾಕ್ಯ ಶುರುವಾಗಿದೆ. ಗಿವ್ ಅಂದರೆ ಕೊಡುವ ಕ್ರಿಯೆ. Now when you are converting these imperative sentences into passives, first step is, as in all passive constructions, you have object first and then the verb. ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ಸ್ಟೆಪ್ನಲ್ಲಿ ನಾವು ಆಬ್ಜೆಕ್ಟನ್ನು ಫಸ್ಟ್ ಹಾಕ್ಕೋತೀವಿ, ಆಮೇಲೆ ವರ್ಬನ್ನು ಹಾಕ್ಕೋತೀವಿ. ಇಂಪರೇಟಿವ್ ಸೆಂಟೆನ್ಸಸ್ಸಲ್ಲಿ ಸಬ್ಜೆಕ್ಟ್ ಇರದೇ ಇರೋದ್ರಿಂದ, ಮೇನ್ ವರ್ಬಿಂದನೇ ಸೆಂಟೆನ್ಸ್ ಶುರುವಾಗಿರೋದ್ರಿಂದ ನೀವು ಆಬ್ಜೆಕ್ಟನ್ನಷ್ಟೇ ಬದಲಾಯಿಸಿ ಸಬ್ಜೆಕ್ಟನ್ನು ಬದಲಾಯಿಸೋದಕ್ಕೆ ಇರೋದೇ ಇಲ್ಲ ವಾಕ್ಯದಲ್ಲಿ. ಸೊ ಏನೀಗ ನೋಡಿ, ಗಿವ್ ಎವ್ರಿ ಒನ್ ಫುಡ್ ಆ್ಯಂಡ್ ವಾಟರಲ್ಲಿ ಗಿವ್ ಅನ್ನೋದು ವರ್ಬು, ಎವ್ರಿ ಒನ್ ಅನ್ನೋದು ಆಬ್ಜೆಕ್ಟು. ಸೊ ಫಸ್ಟ್ ನೀವು ವರ್ಬ್ ಮತ್ತು ಆಬ್ಜೆಕ್ಟನ್ನು ಗುರುತಿಸ್ಕೊಂಡು ಆಬ್ಜೆಕ್ಟನ್ನು ಫಸ್ಟ್ ಹಾಕ್ಕೊಳ್ಳಿ, ವರ್ಬನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಹೀಗಾದಮೇಲೆ ಎವ್ರಿ ಒನ್ ಗಿವ್ ಅಂತ ಇರುತ್ತೆ ನಿಮ್ಮ ವಾಕ್ಯ. ಈಗ ಎವ್ರಿ ಒನ್ಗಿಂತ ಮುಂಚೆ ಅಂದರೆ ಯಾವಾಗಲೂ ಇಂಪರೇಟಿವ್ ಸೆಂಟೆನ್ಸಲ್ಲಿ ಲೆಟ್ ಅಂತ ಶುರು ಮಾಡಬೇಕು. ಸೊ ಲೆಟ್ ಅನ್ನೋ ಆಬ್ಜೆಕ್ಟ್ಗಿಂತ ಮುಂಚೆ ಹಾಕಿ. ನೋಡಿ ಇಲ್ಲಿ ಬರ್ತಿದ್ದೀನಿ, ಲೆಟ್ ಎವ್ರಿ ಒನ್ ಅಂತ ಆಯಿತು. ಈಗ ನೆಕ್ಸ್ಟು ಆಬ್ಜೆಕ್ಟ್ ಆದಮೇಲೆ ಬಿ ಅನ್ನು ಆ್ಯಡ್ ಮಾಡಬೇಕು. ಲೆಟ್ ಎವ್ರಿ ಒನ್ ಬಿ ಅಂತ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಡಿನಲ್ಲಿ ಮೇಕ್ ದ ಮೇನ್ ವರ್ಬ್ ಅಂದರೆ ಗೀವ್ ಅನ್ನೋದು ಇದೆಯಲ್ಲ, ಆ ಗೀವ್ ಇಂದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಬರೀಬೇಕು. ಲೆಟ್ ಎವ್ರಿ ಒನ್ ಬಿ ಗಿವನ್, ಗೀವ್, ಗೇವ್, ಗಿವನ್, ಗಿವ್, ಗಿವ್ಸ್, ಗಿವಿಂಗ್, ಗೇವ್, ಗಿವನ್ ಅಂದರೆ V4 ಫಾರ್ಮ್ ಅದನ್ನು ಬರಿಬೇಕು. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಬರೆದು ಮಿಕ್ಕಿದ ವಾಕ್ಯ ಭಾಗವನ್ನು ಹೇಗಿದೆಯೋ ಹಾಗೆ ಇಟ್ಕೋಬೇಕು. ಲೆಟ್ ಎವ್ರಿ ಒನ್ ಬಿ ಗಿವನ್ ಫುಡ್ ಆ್ಯಂಡ್ ವಾಟರ್ ಅಂತ ಆಯಿತು. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ಫೈಂಡ್ ದ ಲಾಸ್ಟ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ಫೈಂಡ್ ಅನ್ನೋದರಿಂದ ವಾಕ್ಯ ಶುರುವಾಗಿದೆ, ಹಾಗಾಗಿ ಇದು ಇಂಪರೇಟಿವ್ ಸೆಂಟೆನ್ಸು. ಫೈಂಡು ಮೂಲ ರೂಪ ಅಂದರೆ ಅದಕ್ಕೆ ಎಸ್ ಆಗಲಿ, ING ಆಗಲಿ, ED ಆಗಲಿ ಯಾವುದು ಕೂಡ ಸೇರಿಲ್ಲ. ಸೊ ಹಾಗಾಗಿ ಅದನ್ನು ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಆಬ್ಜೆಕ್ಟನ್ನು ವರ್ಬ್ ಜಾಗಕ್ಕೆ ಹಾಕಿ, ವರ್ಬನ್ನು ಆಬ್ಜೆಕ್ಟ್ ಜಾಗಕ್ಕೆ ಹಾಕಿ. ಈ ಇಂಪರೇಟಿವ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಇರೋದೇ ಇಲ್ಲ, ಅವಕ್ಕೆ ಬರೋದೇ ಇಲ್ಲ. ಸೊ ಹಾಗಾಗಿ ದ ಲಾಸ್ಟ್ ಡಾಕ್ಯುಮೆಂಟ್ಸ್ ಫಸ್ಟ್ ಬರುತ್ತೆ, ಆಮೇಲೆ ಫೈಂಡ್ ಬರುತ್ತೆ. ಈಗ ಲಾಸ್ಟ್ ಡಾಕ್ಯುಮೆಂಟ್ಸ್ ಮುಂದೆ ರೂಲ್ಸ್ ಪ್ರಕಾರ ಇಂಪರೇಟಿವ್ ಸೆಂಟೆನ್ಸಲ್ಲಿ ಲೆಟ್ ಅನ್ನು ಆ್ಯಡ್ ಮಾಡಬೇಕು. ಲೆಟ್ ದಿ ಲಾಸ್ಟ್ ಡಾಕ್ಯುಮೆಂಟ್ಸ್ ಆಯಿತು. ಸೊ ಲೆಟ್ ದಿ ಲಾಸ್ಟ್ ಡಾಕ್ಯುಮೆಂಟ್ಸ್ ಆಬ್ಜೆಕ್ಟ್ ಆದಮೇಲೆ ಬಿ ಅನ್ನು ಸೇರಿಸಿ. ಆ್ಯಡ್ ಬಿ ಆಫ್ಟರ್ ದಿ ಆಬ್ಜೆಕ್ಟ್. ಲೆಟ್ ದಿ ಲಾಸ್ಟ್ ಡಾಕ್ಯುಮೆಂಟ್ಸ್ ಬಿ ಅನ್ನು ಸೇರಿಸಿ ಆದಮೇಲೆ ನೀವು ಇಂಟರ್ಚೇಂಜ್ ಮಾಡ್ಕೊಂಡಿದ್ದೀರಾ. ಫೈಂಡ್ ಅನ್ನು ಆಬ್ಜೆಕ್ಟ್ ಜಾಗಕ್ಕೆ ಹಾಕಿದ್ದೀರಾ, ಆಬ್ಜೆಕ್ಟನ್ನು ಫೈಂಡ್ ಜಾಗಕ್ಕೆ ಹಾಕಿದ್ದೀರಾ. ಈಗ ಫೈಂಡ್ ಇದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವುದಪ್ಪ ಅಂದರೆ ಫೈಂಡ್, ಫೈಂಡ್ಸ್, ಫೈಂಡಿಂಗ್, ಫೌಂಡ್,
ಫೌಂಡ್ ಎ ಅಥವಾ ಫೈಂಡ್ ಫೌಂಡ್ ಫೌಂಡ್. ಈಗ ಅದನ್ನು ಲೆಟ್ ದ ಲಾಸ್ಟ್ ಡಾಕ್ಯುಮೆಂಟ್ಸ್ ಬಿ ಫೌಂಡ್ ಅಂತ ಮಾಡಿದ್ರೆ ನಿಮ್ಮ ಉತ್ತರ ನಿಮಗೆ ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಬಿಲ್ಡ್ ಅ ಬ್ರಿಡ್ಜ್ ಅಕ್ರಾಸ್ ದ ರಿವರ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಬಿಲ್ಡಿಂದ ವಾಕ್ಯ ಶುರುವಾಗಿದೆ, ಇದು ಇಂಪರೇಟಿವ್ ಸೆಂಟೆನ್ಸ್. ಈಗ ಆಬ್ಜೆಕ್ಟನ್ನು ಗುರುತಿಸ್ಕೊಳ್ಳಿ. ಯಾವಾಗಲೂ ಇಂಪರೇಟಿವ್ ಸೆಂಟೆನ್ಸಲ್ಲಿ ಒಂದೇ ವರ್ಬ್ ಇರುತ್ತೆ, 2-3 ಪದ ಇರಲ್ಲ. ಸೊ ಹಾಗಾಗಿ ಇಲ್ಲಿ ವರ್ಬ್ ಯಾವುದಪ್ಪ ಅಂದರೆ ಬಿಲ್ಡ್. ಸೊ ಈಗ ಬಿಲ್ಡನ್ನು ಆಬ್ಜೆಕ್ಟ್ ಜಾಗಕ್ಕೆ ಹಾಕಿ, ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಜಾಗಕ್ಕೆ ಹಾಕಿ, ವರ್ಬ್ ಆದಮೇಲೆ ಬರುವ ಮೊದಲ ನಾಮಪದವನ್ನು ನಾವು ಆಬ್ಜೆಕ್ಟ್ ಎಂದು ಕರಿತೀವಿ. ದ ಬ್ರಿಡ್ಜ್ ಅಂತಾಯಿತು. ಅದಾದಮೇಲೆ ನೀವೇನು ಮಾಡಬೇಕು, ಫಸ್ಟು ಬ್ರಿಡ್ಜ್ಗಿಂತ ಮುಂಚೆ ಈಗ ಬಿನಲ್ಲಿ ನೋಡಿ ಲೆಟ್ಟನ್ನು ಸೇರಿಸ್ಬೇಕು ಬ್ರಿಡ್ಜ್ಗಿಂತ ಮುಂಚೆ. ಎ ಬ್ರಿಡ್ಜ್ ಅನ್ನೋದು ಆಬ್ಜೆಕ್ಟ್ ಮುಂದೆ ಬಂದಿದೆ. ಈಗ ಅದ್ರ ಮುಂದಕ್ಕೊಂದು ಲೆಟ್ ಸೇರಿಸಿ, ಲೆಟ್ ಅ ಬ್ರಿಡ್ಜ್. ಲೆಟ್ ಎ ಬ್ರಿಡ್ಜ್ ಆದಮೇಲೆ ಆಬ್ಜೆಕ್ಟ್ ಮುಂದಕ್ಕೆ ಲೆಟ್ಟು, ಆಮೇಲೆ ಬಿ ಸೇರಿಸ್ಬೇಕು, ಲೆಟ್ ಎ ಬ್ರಿಡ್ಜ್ ಬಿ ಅಂತಾಯಿತು. ಅದಾದಮೇಲೆ ಬಿಲ್ಡ್ ಅನ್ನುವಂಥ ವರ್ಬ್ ಇದೆಯಲ್ಲ ಅದರದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಬರೀಬೇಕು, ಲೆಟ್ ಎ ಬ್ರಿಡ್ಜ್ ಬಿ ಬಿಲ್ಟ್ ಅಂತಾಯಿತು. ಇನ್ನು ಮಿಕ್ಕಿದ ವಾಕ್ಯ ಭಾಗ ಇದೆಯಲ್ಲ ಅಕ್ರಾಸ್ ದ ರಿವರ್, ಅದನ್ನು ಹೇಗಿದೆಯೋ ಹಾಗೆ ಇಳಿಸ್ಕೊಂಬಿಡಿ, ನಿಮ್ಮ ಆನ್ಸರು ರೆಡಿ ಆಯಿತು. ಲೆಟ್ ಎ ಬ್ರಿಡ್ಜ್ ಬಿ ಬಿಲ್ಟ್ ಅಕ್ರಾಸ್ ದ. ನೆಕ್ಸ್ಟ್ ಒಂದು ಉದಾಹರಣೆ ನೋಡಿ, ಕ್ಯಾರಿ ದ ಇಂಜರ್ಡ್ ಟು ದ ಆ್ಯಂಬುಲೆನ್ಸ್. ಸೊ ಕ್ಯಾರಿ ಅನ್ನೋದು ಇಂಪರೇಟಿವ್ ಸೆಂಟೆನ್ಸ್, ಯಾಕಂದರೆ ಅದು ಮೇನ್ ವರ್ಬಿಂದ ಶುರುವಾಗಿದೆ, ಒಂದು ಕ್ರಿಯೆಯಿಂದ ಶುರುವಾಗಿದೆ, ಅದಕ್ಕೆ ಇನ್ಯಾವ ಆಕ್ಸಿಲರಿನೂ ಸೇರಿಕೊಂಡಿಲ್ಲ. ಈಗ ವರ್ಬ್ ಆದಮೇಲೆ ಬರುವ ಮೊದಲ ನಾಮಪದವನ್ನು ಆಬ್ಜೆಕ್ಟ್ ಎಂದು ಗುರುತಿಸ್ಕೊಳ್ಳಿ, ದ ಇಂಜರ್ಡ್. ಮಿಕ್ಕಿದ ವಾಕ್ಯದ ಭಾಗ ಟಚ್ಚೇ ಮಾಡೋಕ್ಕೆ ಹೋಗ್ಬೇಡಿ. ಈಗ ಇಂಜರ್ಡನ್ನು ಕ್ಯಾರಿ ಜಾಗಕ್ಕೆ ತೊಗೊಂಬನ್ನಿ, ಕ್ಯಾರಿಯನ್ನು ಇಂಜರ್ಡ್ ಜಾಗಕ್ಕೆ ತೊಗೊಂಬನ್ನಿ. ಸೊ ಈಗ ತೊಗೊಂಬಂದಾದಮೇಲೆ ಈ ಇಂಜರ್ಡ್ ಅನ್ನೋ ಆಬ್ಜೆಕ್ಟಿಗಿಂತ ಮುಂಚೆ ಲೆಟ್ಟನ್ನು ಸೇರಿಸಿ, ಆಬ್ಜೆಕ್ಟ್ ಆದಮೇಲೆ ಬಿ ಅನ್ನು ಸೇರಿಸಿ, ಲೆಟ್ ದ ಇಂಜರ್ಡ್ ಬಿ ಅಂತಾಯಿತು. ಈಗ ಕ್ಯಾರಿ ಆದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬರೀರಿ, ಕ್ಯಾರಿ, ಕ್ಯಾರೀಸ್, ಕ್ಯಾರಿಂಗ್, ಕ್ಯಾರೆಡ್, ಕ್ಯಾರೆಡ್, ಅಥವಾ ಕ್ಯಾರಿ, ಕ್ಯಾರಿಡ್, ಕ್ಯಾರಿಡೇ. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ V4 ಫಾರ್ಮ್ ಅದನ್ನು ಬರೀರಿ. ಲೆಟ್ ದ ಇಂಜರ್ಡ್ ಬಿ ಕ್ಯಾರೆಡ್. ಮಿಕ್ಕಿದ ವಾಕ್ಯ ಭಾಗವನ್ನು ಹಾಗೆ ಇಳಿಸ್ಕೊಳ್ಳಿ, ಲೆಟ್ ದ ಇಂಜರ್ಡ್ ಬಿ ಕ್ಯಾರಿಡ್ ಟು ದ ಆ್ಯಂಬುಲೆನ್ಸ್. ಇದು ಒಂದು ಉದಾಹರಣೆ. ಇನ್ನೊಂದು ನೋಡಿ, ಸೆಂಡ್ ಪ್ರೆಸೆಂಟ್ಸ್ ಟು ದ ಬ್ರೈಡ್ ಅಂತ ಇದೆ. ಈಗ ಆಬ್ಜೆಕ್ಟ್ ಜಾಗವನ್ನು ಸಬ್ಜೆಕ್ಟ್ ಜಾಗಕ್ಕೆ ಹಾಕಿ, ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಜಾಗದಲ್ಲಿ ಹಾಕಿ, ಆಬ್ಜೆಕ್ಟ್ಗಿಂತ ಮುಂಚೆ ಲೆಟ್ ಅಂತ ಬರೀರಿ. ಈಗ ಲೆಟ್ ಪ್ರೆಸೆಂಟ್ ಅಂತಾಯಿತು. ಈಗ ಪ್ರೆಸೆಂಟ್ ಅನ್ನೋ ಆಬ್ಜೆಕ್ಟ್ ಆದಮೇಲೆ ಏನು ಬರಬೇಕು ಅಂತ ಹೇಳಿದ್ದೀನಿ, ಬಿ ಬರಬೇಕು. ಸೊ ಆಬ್ಜೆಕ್ಟ್ ಯಾವಾಗಲೂ ವರ್ಬ್ ಆದಮೇಲೆ ಬರುವ ಮೊದಲ ನಾಮಪದ ಅಷ್ಟೇ, ಒಂದೇ ಒಂದು, ಜಾಸ್ತಿ ತೊಗೊಂಬರ್ಬೇಡಿ. ಒಂದೇ ಒಂದು ನಾಮಪದವನ್ನು ಈಗ ಫಸ್ಟ್ ಬರ್ಕೊಂಡಿದ್ದೀರಾ, ಅದಕ್ಕೆ ಮುಂಚೆ ಲೆಟ್ಟನ್ನು ಸೇರಿಸಿ, ಆ ಪ್ರೆಸೆಂಟ್ ಆದಮೇಲೆ ಬಿ ಅಂತ ಸೇರಿಸಿ, ಬಿ ಸೇರಿಸಾದ್ಮೇಲೆ ಆ ಸೆಂಡ್ ಅನ್ನುವ ಕ್ರಿಯಾಪದದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಲೆಟ್ ಪ್ರೆಸೆಂಟ್ಸ್ ಬಿ, ಸೆಂಡಿನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಸೆಂಟ್ ಆಗುತ್ತೆ. ಟು ದ ಬ್ರೈಡ್ ಹೇಗಿದೆಯೋ ಹಾಗೆ ಉಳಿಸ್ಕೊಳ್ಳಿ, ಲೆಟ್ ಪ್ರೆಸೆಂಟ್ಸ್ ಬಿ ಸೆಂಟ್ ಟು ದ ಬ್ರೈಡ್ ಅನ್ನೋದು ಉತ್ತರ ಆಗುತ್ತೆ. ಅಥವಾ ಲೆಟ್ ಪ್ರೆಸೆಂಟ್ಸ್ ಟು ದ ಬ್ರೈಡ್ ಬಿ ಸೆಂಟ್. ನೀವು ವಾಕ್ಯದ ಅಷ್ಟು ಭಾಗ ಹೇಳ್ಕೊಂಬಂದಿದ್ರೆ ಲೆಟ್ ಪ್ರೆಸೆಂಟ್ಸ್ ಟು ದ ಬ್ರೈಡ್ ಬಿ ಸೆಂಟ್ ಅಂತ ಆಗುತ್ತೆ. ಇನ್ನೊಂದು ಉದಾಹರಣೆ ನೋಡಿ, ಗಿವ್ ಹಿಮ್ ಸಮ್ ಮನಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈಗ ಹಿಮ್ ಅನ್ನು ನೀವು ಮೊದಲು ತೊಗೊಂಬನ್ನಿ, ಗಿವ್ ಅನ್ನು ಆಮೇಲೆ ತೊಗೊಂಡು ಬನ್ನಿ. ಹಿಮ್ ಅನ್ನೋದು ಸಬ್ಜೆಕ್ಟ್ ಜಾಗಕ್ಕೆ ಬಂದಾಗ ಹೀ ಆಗುತ್ತೆ. ಸೊ ಹೀ ಅಂತ ಇಟ್ಕೊಂಡು ಆ ಹೀಗಿಂತ ಮುಂಚೆ ಲೆಟ್ ಅಂತ ಸೇರಿಸಿ, ಆಮೇಲೆ ಆ ಇಂಟರ್ಚೇಂಜ್ಡ್ ಆಬ್ಜೆಕ್ಟ್ ಮುಂಚೆ ಬಿ, ಲೆಟ್ ಹೀ ಬಿ ಅಂತಾಯಿತು. ಈಗ ಗಿವ್ ಇದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ಗಿವ್, ಗಿವ್ಸ್, ಗಿವಿಂಗ್, ಗೇವ್, ಗಿವನ್ ಫೋರ್ತ್ ಫಾರ್ಮ್ V4 ಫಾರ್ಮ್, ಅಥವಾ ಗಿವ್, ಗೇವ್, ಗಿವನ್ ಆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಬರೀರಿ. ಲೆಟ್ ಹಿ ಬಿ ಗಿವನ್, ಮಿಕ್ಕಿದ್ದು ಹೇಗಿದೆಯೋ ಹಾಗೆ, ಸಮ್ ಮನಿ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಒಂದು ಪ್ಯಾಸಿವ್ ಸೆಂಟೆನ್ಸು ಸಿಗುತ್ತೆ. ಲೆಟ್ ಹಿ ಬಿ ಗಿವನ್ ಸಮ್ ಮನಿ ಅಂತ ನಿಮ್ಮ ಉತ್ತರ ಆಗಿರುತ್ತೆ. ಸೊ ಇದಿಷ್ಟು ಎಕ್ಸಾಂಪಲ್ಸ್ ನಿಮಗೆ ಇಂಪರೇಟಿವ್ ಸೆಂಟೆನ್ಸಸನ್ನು ಹೇಗೆ ಆ್ಯಕ್ಟಿವಿಂದ ಪ್ಯಾಸಿವಿಗೆ ಬದಲಾಯಿಸೋದು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಮುಂದಿನ ಕ್ಲಾಸಲ್ಲಿ ನಿಮಗೆ ಹೇಗೆ ಕ್ವೆಶ್ಚನ್ಸನ್ನು ಪ್ಯಾಸಿವ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ.